ಹಲೋ, ಗುಡ್ ಈವ್ನಿಂಗ್. ಇದು ಪಾರ್ಟ್ 1 ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಜೊತೆಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದಿದೆ ಹಾಗಾಗಿ. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೋಟೀನ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ನಾನು ಮೊನ್ನೆ ತೋರಿಸಿರೋ ಅಂಥ ಫೇಸ್ ಪ್ಯಾಕ್ನ ಟ್ರೈ ಮಾಡಿದೆ. ಖಂಡಿತವಾಗ್ಲೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತು ಅಂದರೆ, ಅದಕ್ಕೆ ಯಾವುದಾದ್ರು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಆ್ಯಡ್ ಮಾಡಿ ಒಂದ್ಸಲ ಯೂಸ್ ಮಾಡಿ, ಏನು ಸೂಪರಾಗಿ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಗಟ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಬೇರೆ ಫೇಸ್ ಪ್ಯಾಕು ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಚ್ಚಿ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಇನ್ನು ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ರು. ಸೊ ಬಿಸಿಬೇಳೆ ಬಾತು, ಅದ್ರ ಜೊತೆಗೆ ಒಂದೆರಡು ಕುಕುಂಬರ್ ಸೌತೆಕಾಯಿನ ತಿಂದೆ. ಸೌತೆಕಾಯಿ ಇಲ್ಲ ಕ್ಯಾರೆಟು ಏನಿರುತ್ತೋ ಅದನ್ನು ತಿನ್ನೋದು. ಮೂಲಂಗಿ ಕೂಡ ಇಷ್ಟ ನನಗೆ ಹಸಿದು ತಿನ್ನೋಕ್ಕೆ. ಮಾರ್ನಿಂಗ್ ಹೊತ್ತು ನನಗೆ ಜಾಸ್ತಿ ಕಾಫಿ ಆರ್ ಟೀ ಆರ್ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಬೇರೆ ಬೇರೆ ಕಷಾಯ ಎಲ್ಲ ನಾನು ಯಾವಾಗಲೂ ಈವ್ನಿಂಗ್ ಆರ್ ನೈಟ್ ತೊಗೋತೀನಿ. ಓಕೆ, ಈಗ ಮೇನ್ ಟಾಪಿಕ್ಗೆ ಬರೋಣ. ಕೆಲವೊಂದಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದುಂಟು, ಹಾಗಾಗಿ ಅವರಿಗೆ ಆನ್ಸರ್ ಮಾಡಬೇಕಲ್ಲ. ಹಾಗಾಗಿ ಈ ವಿಡಿಯೋ ನೋಡಿ. ನನ್ನ ಹೇರ್ಸು ಮೊದಲು ಹೇಗಿತ್ತು ಆ್ಯಂಡ್ ಈಗ ಹೇಗಿದೆ ಅನ್ನೋದನ್ನು ನಾನು ವಿತ್ ಫೋಟೋ ಪ್ರೂಫ್ ಜೊತೆ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಏನೇನು ಫಾಲೋ ಮಾಡ್ತೀನಿ, ಯಾವ ರೀತಿ ರೋಟೀನ್ ಇದೆ, ಯಾವ ರೀತಿ ಶ್ಯಾಂಪು, ಆಯಿಲು, ಹೋಮ್ ಮೇಡ್ ಟಿಪ್ಸು ಏನೆಲ್ಲ ಫಾಲೋ ಮಾಡ್ತೀನಿ ಅಂತಲೇ ಹೇಳೋದಕ್ಕೋಸ್ಕರನೇ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದು. ಎಷ್ಟು ಜನ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ, ಅವ್ರ ಹತ್ರ ಏನಿದೆ ಅದನ್ನು ಜನರಿಗೆ ತಿಳಿಸೋಣ, ಅವ್ರಿಗೂ ಯೂಸ್ ಆಗಲಿ ಅಂತ ಹೇಳ್ತಾರೆ. ಎಷ್ಟೋ ಜನ ಯೂಟ್ಯೂಬ್ ಮಾಡಿ ಕಾರ್ ತೊಗೊಂಡಿದ್ದುಂಟು, ಬಂಗ್ಲೆ ಕಟ್ಟಿದ್ದುಂಟು, ದುಡ್ಡು ಮಾಡಿದ್ದುಂಟು. ಹಾಗಾಗಿ ಯೂಟ್ಯೂಬ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮು. ಯಾರೆಲ್ಲ ಯೂಸ್ ಮಾಡಬೇಕು ಅಂತಿದ್ದೀರೋ ಯೂಸ್ ಮಾಡಿ. ಬಟ್ ಈ ಥರ ನೆಗೆಟಿವು ಬ್ಯಾಡ್ ಕಮೆಂಟ್ಸ್ ಹಾಕೋರು ಹಾಕ್ತಾ ಇರ್ತಾರೆ. ಹಾಕಲಿ, ಅದಕ್ಕೆಲ್ಲ ನಾವು ವರಿ ಮಾಡಬಾರ್ದು. ಕಾಲೇಜ್ ಡೇಸಲ್ಲಿ 2 ಇಯರ್ಸ್ ಬಿಫೋರ್ ನನ್ನ ಕೂದಲು ಎಷ್ಟು ಸಣ್ಣ ಇತ್ತು, ಎಷ್ಟು ಸ್ಮಾಲ್ ಇದೆ ಅಂದರೆ ಉದ್ದ ಇಲ್ಲ. ಬೇಕಿದ್ದರೆ ನೀವೇ ನೋಡಿ. ಈಗ ನೋಡಿ ನನ್ನ ಕೂದಲು ಎಷ್ಟು ಲಾಂಗು ಮತ್ತು ಉದ್ದ ಬಂದಿದೆ. ಅದಕ್ಕೆಲ್ಲ ನನ್ನ ಲೈಫ್ ಸ್ಟೈಲ್ ಕಾರಣ ಆಗ್ಬೋದು, ಅಥವಾ ನಾನು ಮಾಡುವಂಥ ಟಿಪ್ಸು ಅಥವಾ ಕೇರು ಕೂಡ ಕಾರಣ ಆಗ್ಬೋದು. ಹಾಗಾಗಿ ಈ ಒಂದು ಕೇರು, ಈ ಒಂದು ಏನೇನು ಟಿಪ್ಸು, ಯೂಸಸ್ನ ನಾನು ಹೇಳ್ತೀನಿ. ಬಟ್ ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿದೆ ಆ್ಯಂಡ್ ಎಷ್ಟೋ ಜನ ಗುಡ್ ಕಮೆಂಟ್ಸ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಬ್ಯಾಡ್ ಕಮೆಂಟ್ಸ್ ಆರ್ ನೆಗೆಟಿವ್ ಕಮೆಂಟ್ಸ್ ಬರೋದು ಕಡಿಮೆ, ಬಟ್ ಮಾಡಿದ್ದಾರೆ, ಇಟ್ಸ್ ಓಕೆ. ಇನ್ನು ಹೇರ್ ಕೇರ್ ವಿಷಯಕ್ಕೆ ಬಂದರೆ, ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನನ್ನ ಒಂದು ಫ್ರೀ ಟೈಮಲ್ಲಿ ಯಾವುದಾದ್ರೂ ಒಂದು ವೀಡಿಯೋಸ್ ಹಾಕೋಣ, ಲೈಫ್ ಸ್ಟೈಲು, ವ್ಲಾಗ್ಸು, ಟಿಪ್ಸು ಆ ರೀತಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾರ ಹತ್ರ ಏನಿದೆ ಅವರು ಆ ಒಂದು ಟಾಪಿಕ್ ಆರ್ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತಾರೆ. ಸೊ ನಾನು ಹೇರ್ ಕೇರ್ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹೋಗ್ತಾಯಿದೆ, ಅದೇ ಒಂದು ಖುಷಿ. ಎಷ್ಟೋ ಜನ ಯೂಟ್ಯೂಬಲ್ಲಿ ಖಾಲಿ ಮಾತು ಹರಟೆ ಹೊಡೆಯೋದ್ರಿಂದನೇ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಬಟ್ ಎಷ್ಟೋ ಜನ ಶ್ರಮ ಹಾಕಿ ಹಾರ್ಡ್ ವರ್ಕ್ ಮಾಡಿ ವೀಡಿಯೋಸ್ ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ಏನೂ ಲಾಭ ಸಿಗ್ತಿಲ್ಲ. ಬಟ್ ಇಟ್ಸ್ ಓಕೆ. ಈ ರೀತಿಯಾಗಿ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಿ, ನೀವು ಕಂಟೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಉತ್ತರನ ಅವರಿಗೆ ಕೊಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ. ಜೀವನದಲ್ಲಿ ಎಲ್ಲನೂ ಇದ್ದರೆ ಅದು ಮೈಂಡ್ನ ಬ್ಯುಸಿ ಇಟ್ಕೊಳೋದಕ್ಕೆ ಈಸಿ ಆಗುತ್ತೆ. ಇನ್ನು ಲಾಸ್ಟ್ ವಿಡಿಯೋ ಅಂದರೆ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಹೇರ್ ಗ್ರೋತ್ ಟೋನರ್ ಅಂದರೆ 2 ರೀತಿಯಾಗಿ ತೋರಿಸಿದ್ದೆ. ಒಂದು ಮೇಥಿ ಕರಿ ಲೀವ್ಸ್ ಮಿಕ್ಸು ಜೊತೆಗೆ ರೈಸ್ ವಾಟರು. ಆ ವಿಡಿಯೋ ಆಲ್ರೆಡಿ ಓಡ್ತಾ ಇದೆ. ಅಂದರೆ ನಿಮಗೆ ಲಿಂಕ್ ಏನಾದರೂ ಬೇಕೆಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಹೊಸ ವಿಡಿಯೋ ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಯಾವ ರೀತಿ ನಾನು ಒಂದು ಟೋನರ್ ತೋರಿಸ್ತೀನಿ ಅಂತ ನೋಡಿ. ಅದಕ್ಕಿಂತ ಮುಂಚೆ ನಾನು ಏನೇನು ಫಾಲೋ ಮಾಡ್ತೀನಿ ನನ್ನ ಒಂದು ಹೇರ್ ಇಷ್ಟು ಲಾಂಗ್ ಬರಲಿಕ್ಕೆ, ಜೊತೆಗೆ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ನಾನು ಆಲ್ರೆಡಿ ಮೊದಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಾನು ಆಲ್ಮೋಸ್ಟ್ ಆಯಿಲಿಂಗ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತೀನಿ. ಚೆನ್ನಾಗಿ ಆಯಿಲಿಂಗ್ ಮಾಡ್ತೀನಿ. ವಾರದಲ್ಲಿ 3 ಸಲ ಅಥವಾ 4 ಸಲ ಕರೆಕ್ಟಾಗಿ ಆಯಿಲಿಂಗ್ ಮಾಡಿ ಒಂದು ನೈಟು ಅಥವಾ ಒಂದು 3 ಆರ್ 4 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಜೊತೆಗೆ ಶ್ಯಾಂಪು ಕೂಡ ಮೈಲ್ಡಾಗಿ ಯೂಸ್ ಮಾಡ್ತೀನಿ. ಜೊತೆಗೆ ಹೋಮ್ ಮೇಡ್, ಆಲ್ಮೋಸ್ಟ್ ಹೋಮ್ ಮೇಡಾಗಿ 1-2
2-3 ಶ್ಯಾಂಪೂ ಮಾಡ್ಕೋತೀನಿ. ಇನ್ನು ಹೇರ್ ಪ್ಯಾಕ್ಸ್ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ಹೇರ್ ಪ್ಯಾಕ್ಸ್ ಅನ್ನೋದು ಒಂಥರ ಬೂಸ್ಟ್ ಮಾಡುತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ, ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ, ಜೊತೆಗೆ ಏನಾದರೂ ಸ್ಕ್ಯಾಲ್ಪಲ್ಲಿ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಮಾಡೋದಕ್ಕೆ. ಹಾಗಾಗಿ ವಾರದಲ್ಲಿ 1 ಸಲ ಅಥವಾ 2 ಸಲ ನಮ್ಮ ಫ್ರೀ ಟೈಮಲ್ಲಿ ಹೇರ್ ಪ್ಯಾಕ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಜೊತೆಗೆ ಫುಡ್ಡು ಮೇನು. ನಾವು ಎಷ್ಟೇ ಹೊರಗಡೆಯಿಂದ ಬಾಹ್ಯವಾಗಿ ಮಾಡಿದ್ರೂ ಒಳಗಡೆಯಿಂದ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಹೆಲ್ತ್ ವೈಸು, ಸ್ಕಿನ್ನು, ಹೆಲ್ತು, ಹೇರ್ಸು, ನಮ್ಮ ಬಾಡಿ ಎಲ್ಲದಕ್ಕೂ ಕೂಡ ಫುಡ್ಡು ಮ್ಯಾಟರ್ ಆಗುತ್ತೆ. ಹಾಗಾಗಿ ಹಣ್ಣು, ತರಕಾರಿ, ಮುದ್ದೆ, ಸೊಪ್ಪು, ಕಾಳು, ಅನ್ನ ಏನು ಬೇಕೋ ಅವೆಲ್ಲ ತೊಗೊಂಡು, ಜಂಕ್ ಫುಡ್ಡು ಇರಲಿ, ಇತಿಮಿತಿಯಾಗಿ ಇರಲಿ. ಸೊ ನಾನು ಎಲ್ಲನೂ ಇತಿಮಿತಿಯಾಗಿ ತೊಗೋತೀನಿ. ಇನ್ನು ಆಯಿಲಿಂಗ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆಯಿಲ್ ಹಾಕಿದ್ರೆ ಏನೋ ಒಂಥರ ರಿಲೀಫ್ ಸಿಗುತ್ತೆ, ಏನೋ ಒಂಥರ ತಂಪು ಸಿಗುತ್ತೆ. ಹಾಗಾಗಿ ಆಯಿಲಿಂಗ್ ಬಗ್ಗೆ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ. ಇದಿಷ್ಟು ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲೂ ಮಾಡಿದ್ದೀನಿ, ಓಲ್ಡ್ ವಿಡಿಯೋದಲ್ಲೂ ಮಾಡಿದ್ದೀನಿ. ಇನ್ನು ಮುಂದೆ ತುಂಬ ರೀತಿಯಾಗಿ ಟಿಪ್ಸು ಮತ್ತು ಬ್ಲಾಗ್ಸು ಮತ್ತು ಇನ್ನಿತರ ಹಲವಾರು ವೀಡಿಯೋಸ್ ಮಾಡೋದಿದೆ. ಅವೆಲ್ಲ ಪೆಂಡಿಂಗ್ ಇದೆ. ಟ್ರೈ ಮಾಡ್ತೀನಿ ಬೇಗ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಈಗ ಪಾರ್ಟ್ 2 ವಿಡಿಯೋದಲ್ಲಿ ಯಾವ ರೀತಿ ಟೋನರ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಮೊದಲಿಗೆ ಸ್ವಲ್ಪ ಮೆಂತ್ಯನೇ ತೊಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಫಸ್ಟ್ ಒನ್ನಲ್ಲೂ ಮೇಥಿ ಯೂಸ್ ಮಾಡಿದ್ದೆ, ಈಗೂ ಮೇಥಿನ ಯೂಸ್ ಮಾಡ್ತೀನಿ. ಮೇಥಿ ಇಸ್ ಬೆಸ್ಟ್ ಇಂಗ್ರೀಡಿಯೆಂಟ್ ಫಾರ್ ಹೇರ್ ಗ್ರೋತ್. ಜೊತೆಗೆ ಡ್ಯಾಂಡ್ರಫ್ ಏನೇ ಒಂದು ಹೇರ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇದು ಸ್ವಲ್ಪ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ. ಸ್ವಲ್ಪ ಮೇಥಿ ಅದ್ರ ಜೊತೆಗೆ ಲವಂಗ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಆ ನೀರನ್ನ ಸೇಮ್ ಆ್ಯಸ್ ಯೂಶಲಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಅದಕ್ಕೆ ಬೇಕು ಅಂದರೆ ನಾವು ಆಯಿಲ್ನ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ನಮ್ಮ ಸ್ಕ್ಯಾಲ್ಪಿಗೆ ಆರಾಮಾಗಿ ಹಚ್ತಾ ಮಸಾಜ್ ಕೊಡ್ತಾ ಬಂದರೆ ಓಕೆ. ಇನ್ನು ನೆಕ್ಸ್ಟು ಟೋನರ್ ಬಂದು ಇದು ಈಸಿ ಆ್ಯಂಡ್ ಸಿಂಪಲಾಗೆ ಮಾಡ್ಬೋದು. ಯಾವುದಾದ್ರೂ ಒಂದು ಆಲೋವೆರಾ ಜೆಲ್ ಅಂದರೆ ಹೇರ್ಗೆ ಸೂಟಬಲ್ ಇರೋ ಆಲೋವೆರಾ ಜೆಲ್ ತೊಗೋಬೋದು. ಇಲ್ಲ ನ್ಯಾಚುರಲಾಗಿ ಇರುತ್ತಲ್ಲ ಆಲೋವೆರಾ ಅಂದರೆ ಮನೆಯಲ್ಲೇ ಇರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ಅದು ಸಿಕ್ಕಿದ್ರೆ ಬೆಟರು. ಬಟ್ ಎಷ್ಟೋ ಜನಕ್ಕೆ ಅದು ಸಿಗೋದಿಲ್ಲ. ಹಾಗಾಗಿ ನಾನಿದು ಅಂಗಡಿ ಆಲೋವೆರಾ ತೋರಿಸ್ತಾ ಇದ್ದೀನಿ. ಅದು ಜೊತೆಗೆ ವಿಟಮಿನ್ ಇ ತೋರಿಸ್ತಾ ಇದ್ದೀನಿ. ವಿಟಮಿನ್ ಇ ನಾವು ಫೇಸಿಗೂ ಯೂಸ್ ಮಾಡ್ಬೋದು, ಜೊತೆಗೆ ಹೇರ್ಸಿಗೂ ಯೂಸ್ ಮಾಡ್ಬೋದು. ಎರಡಕ್ಕೂ ಕೂಡ ಬೆನಿಫಿಟ್ಸ್ ಇದೆ. ಹಾಗಾಗಿ ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಟೋನರ್ ಥರ ಮಾಡಿಕೊಂಡು ನಾವು ಹೇರ್ಸ್ಗೆ ಅಂದರೆ ಸ್ಕ್ಯಾಲ್ಪಿಗೆ ಹಚ್ತಾ ಬಂದರೆ ಸ್ವಲ್ಪ ನಮ್ಮ ಸ್ಕ್ಯಾಲ್ಪ್ನ ಹೈಡ್ರೇಟ್ ಆಗಿರುತ್ತೆ, ನರಿಶ್ಮೆಂಟ್ ಆಗಿರುತ್ತೆ. ಜೊತೆಗೆ ಕೂದಲು ಸ್ವಲ್ಪ ಏನಾದರೂ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ಒಂದು ಟೋನರ್ ಆಗಿ ಕೆಲಸ ಮಾಡುತ್ತೆ. ಯಾವಾಗಾದರೂ ನಿಮ್ಮ ಫ್ರೀ ಟೈಮಲ್ಲಿ ಈ ಒಂದು ಟೋನರ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಟ್ರೈ ಮಾಡಿ ನೋಡಿ. ಬಟ್ 1 ದಿನ 2 ದಿನ ಎಲ್ಲ ಆಗಲ್ಲ. ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದಿಷ್ಟು ಈ ಒಂದು ವ್ಲಾಗ್ನ ಇನ್ ಡೀಟೇಲ್ಸ್ ಆಗಿತ್ತು. ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ನನ್ನ ಹೇರ್ ಗ್ರೋತು, ನನ್ನ ಒಂದು ರೋಟೀನ್ಸು ಮತ್ತು ಟೋನರು ಜೊತೆಗೆ ಟಿಪ್ಸು ಎಲ್ಲ ಕೊಟ್ಟಿದ್ದೀನಿ ಅನ್ಕೋತೀನಿ. ಬಟ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ. ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಎಷ್ಟು ಜನ ಇಷ್ಟಪಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡ್ತಾರೋ ನಿಮಗೆ ಬಿಟ್ಟಿದ್ದು. ಬಟ್ ಏನೂ ಬಂದಿಲ್ಲ ಅಂದರೂ ಇಟ್ಸ್ ಓಕೆ. ವಿಡಿಯೋ ಮಾಡೋದು ನನ್ನ ಒಂದು ಕರ್ತವ್ಯ. ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆ